ಗಂಗಾವತಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ಸಭಾಭವನದಲ್ಲಿ ಸಾರ್ವಜನಿಕ ಶಿಕ್ಷಣ ಇಲಾಖೆ ಮತ್ತು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯ ಹಾಗೂ ಕರಾಟಿ ಸ್ಪೋರ್ಟ್ಸ್ ಅಸೋಸಿಯೇಷನ್ ಇವರ ಆಶ್ರಯದಲ್ಲಿ ಅಖಂಡ ತಾಲೂಕು ಮಟ್ಟದ ಕರಾಟಿ ಸ್ಪರ್ಧೆಯನ್ನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ನಟೇಶ್ ಅವರು ಉದ್ಘಾಟಿಸಿದರು. ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ತಾಲೂಕು ದೈಹಿಕ ಶಿಕ್ಷಣದ ಪರಿವೀಕ್ಷಕರಾದ ಸರಸ್ವತಿ ಜೂಡಿ, ತಾಲೂಕು ದೈಹಿಕ ಶಿಕ್ಷಕರ ಸಂಘದ ಅಧ್ಯಕ್ಷರಾದ ಯಂಕಪ್ಪ ತಳವಾರ್, ಕರಾಟೆ ಶಿಕ್ಷಕರಾದ ಅನ್ವರ್ ಪಾಷಾ, ಜಬೀವುಲ್ಲಾ, ಬಾಬು ಸಾಬ್ ಹಾಗೂ ಶಂಕರ್ ಕುರುಗೋಡು ಅವರುಗಳು ಉಪಸ್ಥಿತರಿದ್ದರು. ಅಖಂಡ ಗಂಗಾವತಿ, ಕಾರಟಗಿ ಮತ್ತು ಕನಕಗಿರಿ ತಾಲೂಕಿನ ಸಾವಿರಾರು ಸಂಖ್ಯೆಯಾಗಿ ವಿದ್ಯಾರ್ಥಿಗಳು ತಾಲೂಕು ಮಟ್ಟದ ಕರಾಟೆ ಸ್ಪರ್ಧೆಯಲ್ಲಿ ಪಾಲ್ಗೊಂಡಿದ್ದರು. ಮಾಹಿತಿಗಾಗಿ ಮಾನ್ಯ ಶ್ರೀ ಯಂಕಪ್ಪ ತಳವಾರ್ ಎಂಬಿ 9449920094. ಮಾರ್ಷಲ್ ಕೂಡ ಸ್ವಾಗತನ ಕೊಡ್ತೇನೆ. ಶಿವರಾಜ್ ವಿದ್ಯಾರ್ಥಿ ಬಂದು ಹೂಗುತ್ತಿ ಸ್ವಾಗತ ಕೊಟ್ಟಿದ್ದೇನೆ. ಜಾತಿ ಮತ ಬೇರೆಯಿಂದ ಇದು ಮುಸ್ಲಿಂ ಕ್ರೈಸ್ತರನ್ನ ಒಂದೇ. ಜಾತಿ ಮತ ಬೇರೆಯಿಂದ ಇದು ಮುಸ್ಲಿಂ ಕ್ರೈಸ್ತರನ್ನ ಒಂದೇ. ಆಡಬೇಕು ಕನ್ನಡ, ಆಡಬೇಕು ಈ ನಮ್ಮ ದೇಶದಲ್ಲಿ, ನಮ್ಮ ದೇಶ ಭಾರತ ದೇಶ. ಮಾರ್ಗದರ್ಶನವನ್ನು ನೀಡತಕ್ಕಂಥ ನಮ್ಮ ನೆಚ್ಚಿನ ಕ್ರಿಯಾಶೀಲ ಆಗಿರುವಂತಹ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳನ್ನು ಶ್ರೀ ನಟೇಶ್ ಸರ್ ಅವರನ್ನ ನಾನು ಹೃತ್ಪೂರ್ವಕವಾಗಿ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅಂತ ಕೇಳ್ಕೊಂಡಾಗ ಭಯಂಕರ ಎಷ್ಟೇ ಒತ್ತಡ ಕೆಲಸಗಳಿದ್ದು ಬಂದಿದ್ದಾರೆ. ಅವ್ರಿಗೂ ನಾನು ಯಾವತ್ತೂ ನಮ್ಮ ಕ್ರೀಡಾ ವಿಭಾಗದಿಂದ ನಾನು ಚಿರಋಣಿಯಾಗಿರ್ತೇನೆ. ಇಂತಹ ಕಾರ್ಯಕ್ರಮಗಳಲ್ಲಿ ನನ್ನ ಗಂಗಾವತಿ ತಾಲೂಕಿನ ಹೆಚ್ಚು ಕಡಿಮೆ ನನ್ನ ಶಿಷ್ಯಂದ್ರನಂತಲೇ ಹೇಳಬೇಕು. ನನ್ನ ಕೈಲಿ ಓದಿದಂಥವ್ರಿದ್ದೀರಿ. ಜಬೀಲ್ ಆಯಿತು, ಅನ್ವರ್ ಆಯಿತು, ಶಂಕರ್ ಆಯಿತು. ಸೊ ಈ ಎಲ್ಲ ಟೀಮ್ ನನ್ನ ಜೊತೆಗಿರೋದಕ್ಕೆ ನನಗೆ ಭಯಂಕರ ಇಷ್ಟ ಆಗಿದೆ. ಏನಂತ ಹೇಳಿದ್ರೆ ಈ ರೀತಿ ಕರಾಟೆ ಅಥವಾ ಇನ್ನಿತರ ವಿಶೇಷ ಕ್ರೀಡೆಗಳನ್ನು ಆಯೋಜನೆ ಮಾಡಲಿಕ್ಕೆ ನಿಮ್ಮೆಲ್ಲರಿಗೂ ಕೂಡ ನಾನು ಅಭಿನಂದಿಸ್ತೇನೆ. ಯಾಕಂದರೆ ತಾಲೂಕು ಮಟ್ಟದ ಕ್ರೀಡೆ ಎಲ್ಲಿ ಇಷ್ಟು ಮಟ್ಟಿಗೆ ನಾವು ಭಾಳ ನಿಯಮಬದ್ಧವಾಗಿ ಆಡಿಸ್ಬೇಕಂತ ಇದೆ. ಕಳೆದ ಬಾರಿ ಏನಿತ್ತು ನಿಯಮ ಅಂತ ಹೇಳಿದರೆ, ಜಿಲ್ಲಾ ಮಟ್ಟದಲ್ಲಿ ನೇರವಾಗಿ ನಾವು ಕರಾಟೆಯನ್ನು ತೆಗೆದುಕೊಂಡು ಹೋಗ್ತಿದ್ವಿ ಬಿಲಾಲ್ ಸರ್. ಆದರೆ ಈಗ ಹ್ಯಾಂಡ್ಬಾಲಿಂದ ಹಿಡ್ಕೊಂಡು ಹ್ಯಾಂಡ್ಬಾಲ್, ಶಟಲ್ ಬ್ಯಾಡ್ಮಿಂಟನ್, ಬಾಲ್ ಬ್ಯಾಡ್ಮಿಂಟನ್ ಮತ್ತು ಚೆಸ್ಸು, ಈ ಕೆಲವೆಲ್ಲ ಅಂಶಗಳನ್ನು ತಾಲೂಕು ಹಂತದಲ್ಲಿ ಮಾಡಿ, ಈ ವರ್ಷದ ನಿಯಮದ ಪ್ರಕಾರ ತಾಲೂಕು ಹಂತದಲ್ಲಿ ಮಾಡಿ ಜಿಲ್ಲಾ ಮಟ್ಟಕ್ಕೆ ಕಳಿಸುವಂಥ ವ್ಯವಸ್ಥೆ ಆಗಿರೋದ್ರಿಂದ, ಆನ್ಲೈನ್ನಲ್ಲಿ ಮಾಡುವಂಥ ವ್ಯವಸ್ಥೆಗಳು ಆಗಿದ್ದರಿಂದ ನಾನು ಬಂದು ಕೇವಲ ಒಂದು 20 ದಿನ ಆಗಿದೆ. ನನ್ನ ಉದ್ದೇಶ ಇಷ್ಟೇ, ಇಲ್ಲಿ ನಾನು ಗಂಗಾವತಿಯಲ್ಲಿ ಜೀವನ ಪರ್ಯಂತ ನಾನು ಇಲ್ಲಿ ಕೆಲಸ ಮಾಡಿದೆ. ಸುಮಾರು 30 ವರ್ಷ ಕೆಲಸ ಮಾಡಿದ್ದೇನೆ. ನನಗೆ ಗೊತ್ತಿದೆ, ಜಬೀಲಾ ಆಯಿತು, ಅನ್ವರ್ ಆಯಿತು, ಇವರು ಅಸೋಸಿಯೇಷನ್ಸ್ ಏನಿದೆಯಲ್ಲ ಆರ್ಗನೈಸ್ ಮಾಡುವಲ್ಲಿ ಪೈಪೋಟಿಯನ್ನು ತೋರಿಸ್ತಾ ಇರ್ತಾರೆ. ಮೇಡಮ್ ನಮ್ಗೆ ಯಾಕೆ ಕೊಟ್ಟಿಲ್ಲ, ಅನ್ವರ್ ಆಯಿತು ನಮ್ಗೆ ಯಾಕೆ ಕೊಟ್ಟಿಲ್ಲ. ಏನೇ ಇರಲಿ, ನನ್ನ ಮಕ್ಕಳು ಇಷ್ಟು ಬೃಹತ್ ಸಂಖ್ಯೆಯಲ್ಲಿ ಪಾರ್ಟಿಸಿಪೇಷನ್ ಮಾಡಿದ್ದು ಹೆಮ್ಮೆ ಅನ್ನಿಸ್ತದೆ. ನಮ್ಮ ಸಾಹೇಬರಿಗೆ ನಾನು ವಿನಂತಿ ಮಾಡಿಕೊಂಡೆ, ಸರ್ ನೀವು ಬಂದುಬಿಟ್ಟು ನನ್ನ ಮಕ್ಕಳಿಗೆ ಎನ್ಕರೇಜ್ ಮಾಡಬೇಕು ಅಂತ. ನಿಜವಾಗ್ಲೂ ಒತ್ತಡದಲ್ಲಿ ಕೂಡ ಇಂತಹ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ, ಅದು ಹೆಮ್ಮೆ ಅನ್ನಿಸ್ತದೆ. ಇಲ್ಲಿ ತಾವೆಲ್ಲರೂ ಕೂಡ ರಿಜಿಸ್ಟ್ರೇಷನ್ ಬೆಳಗ್ಗೆಯಿಂದ ಮಾಡ್ಕೊಳ್ತಿದ್ದೀರಿ. ನಾನು ಎಲ್ಲ ಮಕ್ಕಳಿಗೂ ಅವಕಾಶ ಕೊಟ್ಟಿದ್ದೇನೆ. ಇಲ್ಲಿ ಅನ್ವರ್ ಸರ್ ಅವ್ರಿಗೆ ನಾನು ಸುಮಾರು 25 ದಿನಗಳ ಮುಂಚೆ ಅವ್ರು ಬಂದರು ನನ್ನ ಹತ್ರ. ನನ್ನ ಹಾರೈಕೆ ಇಷ್ಟ. ಈ ಬಾರಿ ಕೂಡ ನ್ಯಾಷನಲ್ ಲೆವೆಲ್ಸಲ್ಲಿ ಜಯಶೀಲರಾಗಿ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ತಾವುಗಳು ಹೋಗಬೇಕು. ಆ ನಿಟ್ಟಿನಲ್ಲಿ ನಮ್ಮ ಗಂಗಾವತಿ ತಾಲೂಕಿನ ಎಲ್ಲ ಕರಾಟೆ ಮಾಸ್ಟರ್ಸ್ ನಿರಂತರವಾಗಿ ತಮ್ಮ ಶ್ರಮವನ್ನು ಹಾಕಿ
ಈ ಒಂದು ಕರಾಟೆ ಕ್ರೀಡೆಯನ್ನು ಕೂಡ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳೆಗೋ ರೀತಿ ಮಾಡ್ತಾ ಇದ್ದಾರೆ ಅಂದರೆ ನಮಗೊಂದು ಹೆಮ್ಮೆ. ಎರಡು ಬಾರಿ ಸ್ಟೇಟ್ ಲೆವೆಲಲ್ಲಿ ನಮ್ಮ ಗಂಗಾವತಿ ಮಕ್ಕಳು ಆಯ್ಕೆ ಆಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಸೊ ಅದಕ್ಕೆ ನಮಗೆ ಸಂತೋಷ ಇದೆ ಸರ್. ಈ ಸಾಧನೆ ನಿರಂತರವಾಗಿ ಇನ್ನೂ ಮುಂದುವರಿಸಲಿ, ಇನ್ನೂ ಬೆಳೀಲಿ. ಮತ್ತೆ ಏನು ಜಿಲ್ಲಾ ಮಟ್ಟದ ಸ್ಪರ್ಧೆಗಳು ಇಲ್ಲೇ ನಡೀತಾವಲ್ಲ ಕರಾಟೆ, ಜಿಲ್ಲಾ ಮಟ್ಟದ ಇಲ್ಲೇ ಆಯೋಜನೆ ಬರ್ತಾ ಇದೆ. ವೆರಿ ಗುಡ್. ಸೊ ಕೆಲವೊಂದು ಮಾಹಿತಿಗಳ ಕೊರತೆ ಅಂತೇಳಿ ಯಂಗಪ್ಪ ಸರ್ ಹೇಳಿದ್ರು. ನಾವೇ ಮಾಡಿದ್ದೇವೆ ಜಿಲ್ಲಾ ಮಟ್ಟದಲ್ಲಿ, ನಮ್ಮ ತಾಲೂಕು ಮಟ್ಟದಲ್ಲಿ ಗ್ರೂಪ್ಗಳಿದ್ದಾವೆ, ಅನುದಾನಿತ, ಅನುದಾನ ರಹಿತ ಮತ್ತು ಸರ್ಕಾರಿ ಶಾಲೆಗಳ ಮುಖ್ಯ ಶಿಕ್ಷಕರ ಗ್ರೂಪ್ ಇದೆ, ಫಿಸಿಕಲ್ ಎಜುಕೇಶನ್ ಗ್ರೂಪ್ ಇದೆ. ಆ ಗ್ರೂಪ್ಗಳಲ್ಲಿ ಹಾಕಿದ್ದೇವೆ. ಮಾಹಿತಿ ಕಮ್ಯುನಿಕೇಟ್ ಆಗಿಲ್ಲ ನಿಮಗೆ ಶಾಲೆಗಳಿಂದ ಆಗಿದೆ. ನಿಮ್ಮ ಎಲ್ಲಿ ಯಾವ ಶಾಲೆಯಲ್ಲಿ ಮಕ್ಕಳು ಕರಾಟೆಗೆ ಸೇರ್ತಾರೆ ಅವರಿಗೆ ಮಾಹಿತಿಯನ್ನು ಕೊಡಬೇಕಾಗಿತ್ತು ಶಾಲೆಯಲ್ಲಿ. ಒಟ್ಟು ನಿಮಗೆ ಶಾಲೆಗಳಿಂದ ಸಿಕ್ಕಿದೆ ಮತ್ತು ನಮ್ಮ ಇಲಾಖೆಯಿಂದ ಸಿಕ್ಕಿಲ್ಲ ಅಂತ. ಹೌದು, ಶಾಲೆಗಳಿಂದ ಆಗಿದೆ. ಬಟ್ ಅದನ್ನು ಕೂಡ ನಾವು ಮುಂದೆ ನಾವು ಈ ರೀತಿ ವ್ಯತ್ಯಾಸಗಳಾಗ್ತದೆ. ನಮ್ಮ ದೈಹಿಕ ಶಿಕ್ಷಣ ಪರಿವೀಕ್ಷಕರು ಮತ್ತು ಯಂಗಪ್ಪ ಅವರಿಗೆ ಮಾಹಿತಿಯನ್ನು ಕೊಡ್ತಾ ಮುಂದೆ ಈ ವ್ಯತ್ಯಾಸಗಳಾಗಬಾರ್ದು, ಈ ಲೋಪಗಳು ನಮ್ಮ ಕಡೆಯಿಂದ ಆಗಬಾರ್ದು. ಮ್ಯಾಟ್ ವ್ಯವಸ್ಥೆ ಇದೆ, ಮ್ಯಾಟ್ ವ್ಯವಸ್ಥೆಯನ್ನು ಮಾಡ್ತೀವಿ ಅಂತೇಳಿ ಮೇಡಮ್ ಹೇಳಿದ್ದಾರೆ. ಸೊ ಇದೆಲ್ಲವನ್ನು ಹೇಳ್ತಾ ನಮ್ಮ ಕರಾಟೆ ಮಾಸ್ಟರ್ಸ್ ಏನಿದ್ದಾರೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಮಕ್ಕಳು ನಿಮ್ಮ ಒಂದು ಏನು ಸಂಘಟನೆಗಳಿಗೆ ಆ ಸಂಘಟನೆಗಳಿಗೆ ಸೇರ್ಪಡೆಯಾಗಿ ಕರಾಟೆ ತರಬೇತಿಯನ್ನು ಪಡ್ಕೊಳ್ಳಿ. ಇವತ್ತೆಲ್ಲ ಮಕ್ಕಳು ಬಹುತೇಕ ಶಾಲೆ ಬಿಟ್ಟು ಹೋಗಿ ಟಿವಿ ಮುಂದೆ ಕೂತ್ಕೊಳ್ಳುವಂಥ ವ್ಯವಸ್ಥೆ ಇದೆ. ಸೊ ಅಟ್ಲೀಸ್ಟ್ ಆ ದೇಹಕ್ಕೆ ಒಂದು ಕಸರತ್ತು ಆಗ್ತಾ ಇದೆ. ಇವತ್ತು ಮಕ್ಕಳು ನಾವು ನೋಡ್ತಾ ಇದ್ವಿ, ಆ ಮಕ್ಕಳನ್ನ ಮಾತಾಡಿಸ್ತೀವಿ, ಫಿಸಿಕಲಿ ಇವತ್ತು ನಮ್ಮ ಬೆಣ್ಣೆ ಮುಂಚೆ ಇದ್ದಾವೆ, ಫಿಟ್ನೆಸ್ ಇಲ್ಲ, ದೇಹದಲ್ಲಿ ಫಿಟ್ನೆಸ್ ಇಲ್ಲ. ಸೊ ಕರಾಟೆಯಿಂದ ಕ್ರೀಡೆಗಳಿಂದ ದೇಹಕ್ಕೆ ಒಂದು ಅಗತ್ಯ ಇರ್ತಕ್ಕಂತಹ ವ್ಯಾಯಾಮ ಕೂಡ ಅದಕ್ಕೆ ಖಂಡಿತವಾಗಿ ಸಿಗುತ್ತೆ. ಆ ನಿಟ್ಟಿನಲ್ಲಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಕರಾಟೆ ತರಬೇತಿಯನ್ನು ಪಡ್ಕೊಳ್ಳಿ. ನಮ್ಮ ಹೆಣ್ಮಕ್ಳು ಇಷ್ಟೆಲ್ಲ ಸಂಖ್ಯೆಯಲ್ಲಿ ಬಂದಿದ್ದೀರಿ, ನನಗೆ ನಿಜವಾಗಿ ಖುಷಿ ಆಯಿತು ನಿಮ್ಮನ್ನು ನೋಡಿ. ಹೆಣ್ಮಕ್ಳು ಕೂಡ ಕರಾಟೆಯಲ್ಲಿ ಭಾಗವಹಿಸ್ತಾ ಇದ್ದೀವಿ. ಮತ್ತು ಇಲಾಖೆಯಿಂದ ಕೂಡ ಕೆಲವೊಂದು ಶಾಲೆಗಳಿಗೆ ಕರಾಟೆ ಇನ್ಸ್ಟಿಟ್ಯೂಟ್ ಕರೆಸ್ಕೊಳ್ತಕ್ಕಂಥ ವ್ಯವಸ್ಥೆ ಇದೆ. ನಮ್ಮ ಶಾಲೆಗಳಿಗೆ RMS ಶಾಲೆಗಳಿಗೆ ಅದೆಲ್ಲ ಅವಕಾಶ ಇದೆ. ಸೊ ಇದು ಸದ್ಬಳಕೆ ಆಗಲಿ, ಕರಾಟೆ ಬೆಳೆಸಿ ಅಂತ ಹೇಳ್ತಾ ಎಲ್ಲಕ್ಕೂ ನಮಸ್ಕಾರಗಳನ್ನು ಹೇಳ್ತಾ ಇದ್ದೀನಿ. ಮತ್ತು ಕರಾಟೆ ಪಟುಗಳೇ ಮತ್ತು ದೈಹಿಕ ಶಿಕ್ಷಣ ಬಂಧುಗಳೇ ಮತ್ತು ದೈಹಿಕ ಶಿಕ್ಷಣ ಮತ್ತು ಶಿಕ್ಷಕಿಯರೇ ಮತ್ತು ಮಾಧ್ಯಮ ಮಿತ್ರರೇ, ಈಗಾಗಲೇ ನಿಮಗೆ ಗೊತ್ತಿದೆ, ಕರ್ನಾಟಕ ರಾಜ್ಯದಾದ್ಯಂತ ಕ್ರೀಡೆ ಒಂದು ತಿಂಗಳು ಲೇಟಾಗಿ ಕಮಿಷನರ್ ಆದೇಶ, ಸರ್ಕಾರದ ಆದೇಶ ಒಂದು ತಿಂಗಳ ಲೇಟಾಗಿ ಆಗಿದೆ. ಹಾಗಾಗಿ ಕ್ರೀಡೆಗಳು ನಡೆಸಲಿಕ್ಕೆ ನಾವು ಒಂದು ತಿಂಗಳ ಬ್ಯಾಕ್ ಆಗಿದೆ, ಒಂದು ತಿಂಗಳ ಹಿಂದೆ ಬಿದ್ದಿದ್ದೀವಿ. ಅಷ್ಟಾದರೂ ಸಹ ತ್ವರಿತಗತಿಯಲ್ಲಿ ಕ್ರೀಡಾಕೂಟಗಳನ್ನು ನಡೆಸಲೇಬೇಕು ಅಂತೇಳಿ ಧಾವಂತದಿಂದ ಸಂಘಟನೆಯವರು ಮತ್ತು ವಿವಿಧ ಸಂಘಟನೆಗಳ ಸಹಾಯದಿಂದ ವಿಶೇಷ ಕ್ರೀಡೆಗಳನ್ನು ನಾವು ಎಲ್ಲೆಲ್ಲಿ ಆಯೋಜನೆ ಮಾಡ್ತಾ ಇದ್ದೀವಿ, ಪ್ರತಿ ವರ್ಷ ಅಲ್ಲಿ ಆಯೋಜನೆ ಮಾಡಿ ಕ್ರೀಡೆಗಳನ್ನು ಅತ್ಯಂತ ಯಶಸ್ವಿಯಾಗಿ ಅಚ್ಚುಕಟ್ಟಾಗಿ ನಡೆಸ್ತಾ ಇದ್ದೇವೆ. ಸರ್ ಹೇಳಿದರು, ಮೇಡಮ್ ಅವರು ಹೇಳಿದರು, ಇದು ಜಿಲ್ಲಾ ಮಟ್ಟದಲ್ಲಿ ಕರಾಟೆ ಸ್ಪರ್ಧೆ ನಡೀತು, ಇಲ್ಲೇ ಕೃಷ್ಣದೇವರಾಯ ಕಲಾಭವನದಲ್ಲಿ ನಡೀತದೆ ಕಳೆದ ಬಾರಿ. ಈಗ ತಾಲೂಕಾ ಮಟ್ಟದಲ್ಲಿ ಕ್ಲಸ್ಟರ್ ಮಟ್ಟದಲ್ಲಿ ನಡೆಸಿ ರಿಸಲ್ಟನ್ನು ಕೊಡಬೇಕಾಗಿ ಹೊಸದಾಗಿ ಕಮಿಷನರ್ ಆದೇಶ ಆಗಿರೋದ್ರಿಂದ ತ್ವರಿತಗತಿಯಲ್ಲಿ ನಾವು ಕಮ್ಯುನಿಕೇಷನ್ ಮಾಡಲಿಕ್ಕೆ ಆಗಿಲ್ಲ. ಕೆಲವು ಜನಕ್ಕೆ ಬಂದಂಥ ಅನ್ವರ್ ಅವರಿಗೆ, ಬಿಲಾಲ್ ಅವರಿಗೆ ಮಾಹಿತಿಯನ್ನು ಕೊಟ್ಟಿದ್ದೀವಿ. ಈಗ ಮಾಹಿತಿ ನಮ್ಮ ಜಬೀವುಲ್ಲಾ ಹೇಳಿದ್ರು, ನಿನ್ನೆ ಫೋನ್ ಮಾಡಿ ನಮಗೆ ಈಗ ಗೊತ್ತಾಗಿದೆ ಅಂತ. ಇಲ್ಲ ಸರ್, ಇದು 20-25 ದಿವಸದಿಂದ ನಾವು ನಮ್ಮ ಗ್ರೂಪ್ನಲ್ಲಿ ಹಾಕಿದ್ದೀವಿ, ಸಂಬಂಧಪಟ್ಟದವರಿಗೆ ಅವರಿಗೂ ಮಾಹಿತಿ ಕೊಟ್ಟಿದ್ದೀವಿ. ನಿಮಗೆ ಕಮ್ಯುನಿಕೇಷನ್ ಮಾಡಲಿಕ್ಕೆ ಅವರು ಲೇಟ್ ಮಾಡಿದ್ದಾರೆ, ನಾವು ಅದಕ್ಕೆ ವಿಷಾದ ವ್ಯಕ್ತಪಡಿಸ್ತಾ ಇದ್ದೇನೆ. ನಾವು ನಿಮ್ಮನ್ನು ಕಮ್ಯುನಿಕೇಷನ್ ಮಾಡಬೇಕಾಗಿತ್ತು ಈ ಸಂದರ್ಭದಲ್ಲಿ ಅಂತ. ಮುಂದಿನ ದಿನಗಳಲ್ಲಿ ಈ ರೀತಿ ಕಮ್ಯುನಿಕೇಷನ್ ಗ್ಯಾಪ್ ಆಗಲಾರ್ದಂಗೆ ವಿದ್ಯಾರ್ಥಿಗಳಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿ ತೊಂದರೆ ಆಗದಂತೆ ಕ್ರೀಡಾಕೂಟ ಯಶಸ್ವಿಯಾಗಿ ನಡಲಿಕ್ಕೆ ಎಲ್ಲರ ಸಹಾಯವನ್ನು ಕೋರ್ತಾ ಇದ್ದೇನೆ. ಜೊತೆಗೆ ಯಾವಾಗಲೂ ಸರ್ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಕ್ರೀಡೆ ಅಂದ ತಕ್ಷಣ ಅವರು ಯಾವಾಗ ಹೇಳಿದ್ದಾರೆ ಎಲ್ಲೇ ನಡೀಲಿ ನಮಗೆ ಸಹಾಯ ಸಹಕಾರ ನೀಡ್ತಾ ಇದ್ದಾರೆ, ಸದಾ ಬೆನ್ನು ತಟ್ಟಿ ನಮಗೆ ಪ್ರೋತ್ಸಾಹ ನೀಡ್ತಾ ಇದ್ದಾರೆ. ನಮ್ಮ ನಟೇಶ್ ಸರ್ ಅವರಿಗೆ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ ಸರ್. ದಯವಿಟ್ಟು ಇನ್ನೊಮ್ಮೆ ಯಾವಾಗಲೂ ನಮಗೆ ಸಹಕಾರ ನೀಡ್ತಾ ಇದ್ದೀರಿ ಅಂತ ಹೇಳಿ ಕೇಳ್ತಾ, ಜೊತೆಗೆ ಈ ಒಂದು ತಾಲೂಕು ಮಟ್ಟದ ಕರಾಟೆ ಸ್ಪರ್ಧೆ ನೀಡ್ತಾ ಇದೆ ಅವರಿಗೆ ಮತ್ತು ಕರಾಟೆ ಮಾಸ್ಟರ್ಗಳಿಗೆ ನನ್ನ
ದೈಹಿಕ ಶಿಕ್ಷಕರ ಸಂಘದ ಪರವಾಗಿ ಹೃತ್ಪೂರ್ವಕವಾದ ಮತ್ತು ಇಲಾಖೆ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಇಷ್ಟು ಹೇಳಿ ಸ್ಪರ್ಧೆಯಲ್ಲಿ ಅಂಡರ್ 14, ಅಂಡರ್ 17 ಬಾಲಕ ಮತ್ತು ಬಾಲಕಿಯರಿಯಾಗಿ ನಡೆತಕ್ಕಂಥ ಈ ಒಂದು ವೇದಿಕೆಯ ಮೇಲೆ ನಡೆದಂಥ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂಥ ಕ್ಷೇತ್ರ ಶಿಕ್ಷಣಾಧಿಕಾರಿಯಾದಂಥ ನಡ್ಯ ಸರ್ ಅವರೇ, ತಾಲೂಕು ದೈಹಿಕ ಶಿಕ್ಷಣ ಪರಿವೀಕ್ಷಕರಾದಂಥ ಸರಸ್ವತಿ ಜೂಡಿ ಮೇಡಮ್ ಅವರೇ, ಹಾಗೂ ಜಿಲ್ಲಾ ಕರ್ನಾಟಕ ರಾಜ್ಯ ದೈಹಿಕ ಶಿಕ್ಷಕರ ಸಂಘದ ಆಮೇಲೆ ಊಟದ ವ್ಯವಸ್ಥೆ ಎಲ್ಲ ಕ್ರೀಡೆಯಲ್ಲಿ ಕೂಡ ಊಟದ ವ್ಯವಸ್ಥೆ ಆಯೋಜನೆ ಮಾಡಿರ್ತಾರೆ. ಬಟ್ ನಮ್ಮ ಒಂದು ಕರಾಟೆನ ಎಲ್ಲರೂ ಕಡೆಗಣಿಸಿದ್ದಾರೆ ಅಂತಲೇ ಹೇಳ್ಬೋದು. ದಯವಿಟ್ಟು ಅಧಿಕಾರಿಗಳು ಇಲಾಖೆಯಿಂದ ಮಂಜೂರಾಗ್ತಕ್ಕಂಥ ಅನುದಾನವನ್ನು ಸರಿಯಾಗಿ ಸದುಪಯೋಗ ಮಾಡಿಕೊಂಡು ಎಲ್ಲ ಕ್ರೀಡೆಗೂ ಸಮಾನ ರೀತಿಯಲ್ಲಿ ಅವಕಾಶಗಳು ಕೊಟ್ಟು ಎಲ್ಲ ಕ್ರೀಡಾಪಟುಗಳಿಗೆ ಒಂದೇ ರೀತಿಯಲ್ಲಿ ಕಾಣುವ ರೀತಿಯಲ್ಲಿ ನೋಡಿ ಈ ಒಂದು ಕ್ರೀಡೆಗೆ ಮಹತ್ವ ರೀತಿಯಲ್ಲಿ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕೆಂದು ಈ ಒಂದು ಕಾರ್ಯಕ್ರಮದಲ್ಲಿ ಈ ಸಂದರ್ಭದಲ್ಲಿ ಮಾತಾಡಿ ಮಾತು ಮುಗಿಸ್ತೇನೆ. ನಮಸ್ಕಾರ.